ನಮಸ್ಕಾರ, ಶುಭೋದಯ, ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಶೇಷವಾಗಿರುವಂಥ ಮಾಹಿತಿ, ಮಾರ್ಗದರ್ಶನ, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳ ಬಗ್ಗೆ ನಮಗೆ ಗುರುಗಳು ತಿಳಿಸ್ತಾ ಬಂದರೆ, ಇನ್ನು ಇದೇ ಮೇ 1ನೇ ತಾರೀಕು ಗುರುಜಿಯವರ ಸಾರಥ್ಯದಲ್ಲಿ ವಿಶೇಷವಾಗಿರುವಂಥ ಕಾರ್ಯಕ್ರಮ, ಹೋಮದ ಕಾರ್ಯಕ್ರಮ ನಡೀತಾ ಇದೆ. ನಿಮ್ಮ ಆರೋಗ್ಯ, ಆಯುಷ್ಯ, ನಿಮ್ಮ ಕುಟುಂಬದ ಅಭಿವೃದ್ಧಿಗಾಗಿ ಐಶ್ವರ್ಯ ಮಹಾಲಕ್ಷ್ಮಿ ಹೋಮ, ಸುದರ್ಶನ ಹೋಮ, ಮಂತ್ರ ಉಪದೇಶದ ಕಾರ್ಯಕ್ರಮ ಇರ್ಬೋದು. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆ ಬರ್ತಾ ಇದೆ, ಕರೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈಗ ಆಲ್ರೆಡಿ ಒಂದು ರೀತಿ ಎಲ್ಲರ ಮನೆಗಳಲ್ಲೂ ಸಡಗರ ಸಂಭ್ರಮ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾಳಿನ ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ. ಯುಗಾದಿ ಹಬ್ಬದ ದಿನ ನಾವು ಮಾಡಲೇಬೇಕಾಗಿರುವಂಥ ಕೆಲಸಗಳು ಏನಾದರೂ ಇದೆಯಾ? ಇದ್ರ ಬಗ್ಗೆ ಹೇಳೋದಾದರೆ, ಹಬ್ಬನ ಯಾವ ರೀತಿ ವಿಶೇಷವಾಗಿ ನಾವು ಆಚರಣೆ ಮಾಡೋದ್ರಿಂದ, ಯಾಕಂದರೆ ಇದು ನಮ್ಗೊಂದು ರೀತಿ ಹೊಸ ವರ್ಷ ಅಂತಲೇ ಹೇಳ್ಬೋದು. ಯುಗಾದಿ ಹಬ್ಬ, ಸಂವತ್ಸರ ಬದಲಾಗುತ್ತೆ ಪ್ರತಿಯೊಂದು ಕೂಡ. ಸೊ ಹೇಗೆ ಆಚರಣೆ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಒಂದು ರೀತಿಯಾಗಿರುವಂಥ ಟಿಪ್ಸ್ ಕೊಡೋದಾದರೆ ಏನು ತಿಳಿಸ್ಕೊಡ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಯುಗಾದಿ ಪ್ರತಿ ವರ್ಷವೂ ಬಂದಾಗ ನಮಗೆ ನೂತನ ವರ್ಷ ಆರಂಭ ಆಗುವಂಥದ್ದು. ಈಗ ಏನು ಸಂವತ್ಸರ ಹಳೇದಿತ್ತು ಅದು ಕಳೆದು ಕ್ರೋಧಿನಾಮ ಸಂವತ್ಸರ ಬರುವಂಥದ್ದು. ಶೋಭಕೃತು ಹೋಗಿ ಕ್ರೋಧಿ ಬರುವಂಥದ್ದು. ಈ ಕ್ರೋಧಿನಾಮ ಸಂವತ್ಸರದ ರಾಜ, ಮಂತ್ರಿ, ಅರ್ಘ್ಯಾಧಿಪತಿ, ಸಸ್ಯಾಧಿಪತಿ, ಮೇಘಾಧಿಪತಿ, ಯಾವ ರಾಶಿಗೆ ಎಷ್ಟು ಆದಾಯ, ಯಾವ ರಾಶಿಗೆ ಎಷ್ಟು ವ್ಯಯ, ಎಷ್ಟು ಪರ್ಸೆಂಟ್ ಆರೋಗ್ಯ ಭಾಗ್ಯ, ಎಷ್ಟು ಪರ್ಸೆಂಟ್ ಅನಾರೋಗ್ಯ ಭಾಗ್ಯ, ಎಷ್ಟು ಪರ್ಸೆಂಟ್ ರಾಜಪೂಜ್ಯ, ಇವೆಲ್ಲವೂ ಕೂಡ ಇರುವಂಥದ್ದು ನಮಗೆ ಕಾಣಿಸುತ್ತೆ. ಈ ವರ್ಷದ ರಾಜ ಇವೆಲ್ಲವೂ ಕೂಡ ನೀವು ಪಂಚಾಂಗ ಶ್ರವಣವನ್ನು ಮಾಡ್ತಾರೆ. ಕೆಲವು ದೇವಾಲಯಗಳಲ್ಲಿ ಪಂಚಾಂಗ ಶ್ರವಣ ಮಾಡ್ತಾರೆ. ಬಹುಶಃ ಯಾವ ದಿಕ್ಕಿಗೆ ಹೊರಡುತ್ತಾನೆ ಈ ಕಾಲಪುರುಷ ಅಂತಕ್ಕಂಥದ್ದು ಕೂಡ ವರಾಹ ರೂಪದಲ್ಲಿ ಪಶ್ಚಿಮ ದಿಕ್ಕಕ್ಕೆ ಹೊರಡೋದ್ರಿಂದ ಹಿಡಿದು ಬಹಳ ವಿಶೇಷದಿಂದ ಕೂಡಿರ್ತಕ್ಕಂತಹ ಈ ಒಂದು ಕ್ರೋಧಿನಾಮ ಸಂವತ್ಸರ ಸ್ವಲ್ಪ ಹೆಚ್ಚಿಗೆ ನಾವು ಲೆಕ್ಕ ನೋಡಿದ್ರೆ ನಷ್ಟವೇ ಆಗುವಂಥದ್ದು, ಅತಿವೃಷ್ಟಿ, ಅನಾವೃಷ್ಟಿ ಕಾಣಿಸ್ಕೊಳ್ಳುವಂಥದ್ದು. ಆದರೆ ಈ ಯುಗಾದಿ ಪಂಚಾಂಗ ಶ್ರವಣವನ್ನು ಆವತ್ತು ಮಾಡಲಿಕ್ಕೆ ಸಮಯ ಇರೋದಿಲ್ಲ. ಅದಕ್ಕಾಗಿ ನಾವು ಇವತ್ತೇ ಮಾಡ್ತಾಯಿದ್ದೀನಿ. ಅಂತಹ ಪಂಚಾಂಗ ಶ್ರವಣ ಏನಿದೆಯೋ, ತಾವೇನು ಕೇಳಿಸ್ಕೊಳ್ತೀರೋ ಇದನ್ನು ಈಗ ಹೇಳಿದರೆ ನೀವು ಅವತ್ತು ಅಳವಡಿಸ್ಕೋಬೋದು. ಅದಕ್ಕಾಗಿ ಇದೀಗ ಪಂಚಾಂಗ ಶ್ರವಣ. ಪ್ರೀತಿಯ ಬಂಧುಗಳೇ, ಪಂಚಾಂಗ ಶ್ರವಣ ಇದು. ತಿಥಿರ್ವಿಷ್ಣುಸ್ತತಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಂಚ ಕರುಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ ಅಂತ ಹೇಳ್ತಾನೆ. ಅಷ್ಟಾವಧಾನ ಸೇವೆಯಲ್ಲಿ ಪ್ರತಿನಿತ್ಯ ಇದು ಇರುತ್ತೆ. ಅಂದರೆ ಈ ಒಂದು ಸ್ವಸ್ತಿಶ್ರೀ ಮಂಗಳಕರ ಯುಗಾದಿ ಹಬ್ಬದಿಂದ ಪ್ರಾರಂಭ ಆಗ್ತಕ್ಕಂತಹ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ ಏನಿದೆಯೋ ಆವತ್ತು ನೀವು ಏನೇನು ಮಾಡಿಕೊಳ್ಬೇಕು, ಅಭ್ಯಂಗ ಸ್ನಾನವನ್ನು ಮಾಡೋವಂಥದ್ದು ಮಸ್ಟ್ ಆ್ಯಂಡ್ ಶುಡ್. ಎಲ್ಲರೂ ಕೂಡ ಎಣ್ಣೆಯನ್ನು ಹಾಕಿ ನೀವು ತಲೆ ಪೂರ್ಣವಾಗಿ ದೇಹಕ್ಕೆಲ್ಲ ಕೂಡ ಎಣ್ಣೆ ಹಾಕ್ಕೊಳ್ತಾ ಸ್ನಾನವನ್ನು ಮಾಡಿಕೊಳ್ತೀರಿ. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂದರೆ ಪೀಡಾ ಪರಿಹಾರೋಸ್ತು ಅಂತ ಹೇಳ್ತಾರೆ. ಇದು ಬಹಳ ಅದ್ಭುತವಾಗಿರೋಂಥದ್ದು. ಅದನ್ನು ನೀವು ಮಾಡ್ತೀರಿ. ಸಾಧ್ಯವಾದರೆ ಪ್ರಾತಃ ಕಾಲದಲ್ಲೇ ಮಾಡಿಕೊಳ್ಳಿ. ಮಧ್ಯಾಹ್ನ ಯಾವಾಗಲೂ ನೀವು ಆ ಒಂದು ಬಿಸಿಲಿಗೆ ಮೈಯೊಡ್ಡಿ ಮಾಡೋದು ಅಷ್ಟು ಲಕ್ಷಣವಲ್ಲ. ಅದೊಂದು ರೀತಿಯ ಅವಲಕ್ಷಣೆಗೆ ಕಾರಣವಾದೀತು. ಅದಕ್ಕೆ ಪ್ರಾತಃ ಕಾಲದಲ್ಲೇ ಕೂಡ ಇದನ್ನು ಸಾಧ್ಯವಾದಷ್ಟು ನೀವು ಏನೇ ಮಾಡೋದು ಕೂಡ 9 ಗಂಟೆ ಒಳಗಡೆ ಮಾಡಿಕೊಂಡಿದ್ದರೆ ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ಯಾಕಂದ್ರೆ ನಾನು ಇದನ್ನು ಹೇಳಿದರೆ ನೀವು ಆವತ್ತು ಮಾಡಿದರೆ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಪೂಜೆ ಮಾಡಬೇಕಾದ್ರೂ ಕೂಡ ಅಷ್ಟೇ, ನೀವು 5 ರಿಂದ 6 ಗಂಟೆ ಒಳಗಡೆ ಅಭ್ಯಂಗ ಸ್ನಾನ ಮಾಡುತ್ತಾ ಪೂಜೆಯನ್ನು ಮಾಡ್ತೀನಿ ಅಂತಂದರೆ ನವಧಾನ್ಯಗಳನ್ನು ತಂದು ಪೂಜೆ ಮಾಡಲೇಬೇಕು. ನೀವು ಬರೆದಿಟ್ಕೊಳ್ಬೇಕು. ನೀವು ನವಧಾನ್ಯಗಳನ್ನು ತಂದು ನಿಮ್ಮ ಮನೆಯಲ್ಲಿ ಈ ಜೊಪ್ಪೆ ಬರುತ್ತೆ, ಅದನ್ನು ದೊನ್ನೆ ಅಂತಾರೆ, ಅದನ್ನು ಎಲ್ಲವೂ ಕೂಡ ಹಾಕಿ, ಅದು ಯಾರಾದರೂ ಪುರೋಹಿತರನ್ನ ಕರೆಸಿ ನವಗ್ರಹಗಳ ಪೂಜೆಯನ್ನು ಮಾಡಿಸಿಯಪ್ಪ. ಅಂದರೆ ಮಧ್ಯದಲ್ಲಿ ಗೋಧಿಯನ್ನು,
ಪಶ್ಚಿಮದಲ್ಲಿ ಇನ್ನು ನಮಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹು ಕೇತುವೆ ನಮಃ ಅನ್ನೋ ಹಾಗೆ ಯಾವ ರೀತಿ ಇರಬೇಕಂತಕ್ಕಂಥದ್ದು. ಮಧ್ಯದಲ್ಲಿ ಗೋಧಿ ಇಟ್ಟರೆ ಪಶ್ಚಿಮದಲ್ಲಿ ಶನಿಶ್ಚರ ಬರ್ತಾನೆ, ಎಳ್ಳಿಡ್ತೀವಿ. ಅದರ ಅಭಿಮುಖವಾಗಿ ಪೂರ್ವಕ್ಕೆ ನೀವು ತೊಗರಿ ಇಡ್ತೀರಿ. ಇನ್ನು ದಕ್ಷಿಣ ದಿಕ್ಕಿಗೆ ಆಗ್ನೇಯಕ್ಕೆ ಭತ್ತ ಅಥವಾ ಅಕ್ಕಿ ಇಡ್ತೀರಿ. ಇನ್ನು ದಕ್ಷಿಣ ದಿಕ್ಕು ಅಂತ ಏನು ಕರಿತೀವೋ ಅಲ್ಲಿ ಕುಜನಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ತೊಗರಿ ಇಡ್ತೀರಿ. ಇನ್ನು ಉತ್ತರ ದಿಕ್ಕಿಗೆ ಕಡಲೆ ಇಡ್ತೀರಿ. ಈಶಾನ್ಯ ಭಾಗಕ್ಕೆ ಹೆಸರುಬೇಳೆ ಇಡ್ತೀರಿ. ಇನ್ನು ನಿವೃತ್ತಿ ಸಂಬಂಧಪಟ್ಟಾಗ ನೈಋತ್ಯ ದಿಕ್ಕಿಗೆ ರಾಹುಗೆ ಸಂಬಂಧಪಟ್ಟ ಉದ್ದು ಇಡ್ತೀರಿ. ಇನ್ನು ವಾಯುವ್ಯ ದಿಕ್ಕಿಗೆ ಕೇತುವಿಗೆ ಸಂಬಂಧಪಟ್ಟ ಹುರುಳಿಕಾಳು ಇಡ್ತೀರಿ. ಅಂದರೆ ನವಧಾನ್ಯಗಳನ್ನು ಈ ದೊನ್ನೆಗಳೆಲ್ಲ ಹಾಕಿ ಇಡುವಂಥದ್ದನ್ನು ಮಾಡಿ. ಯಾಕೆಂದರೆ ನೀವು ಹೋದ ವರ್ಷ ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ, ಯಾವ ರೀತಿ ನೀವು ಮಾಡಿದ್ರೆ ಗೊತ್ತಿಲ್ಲ. ಮನೆಯಲ್ಲಿ ಈ ನವಧಾನ್ಯಗಳನ್ನು ಇಟ್ಟು ತೃಪ್ತಿಯಿಂದ ಪೂಜೆ ಮಾಡಿ ಆವಾಹನೆ ಮಾಡೋಂಥ ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರವಾಗಿ ಮಾಡ್ತಕ್ಕಂತಹದ್ದನ್ನು ಮಾಡ್ಕೊಳ್ಳಿ. ನಮಗೆ ಪುರೋಹಿತ ಸಿಗಲಿಲ್ಲ ಗುರುಗಳೇ, ನಾವೇ ತಂದಿದ್ದೀವಿ, ಮಾಡಿದ್ದೀವಿ. ಆವಾಹನೆ ಮಂತ್ರ ಹೇಳಿ ಅಂತಂದರೆ ಓಂ ಭೂಹು ಭುವಃ ಸುವಃ ಭುರ್ಭುವ ಸುವಃ ಸೂರ್ಯಗ್ರಹ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ. ಅದನ್ನು ಹಾಕಿದಿರಿ ಗೋಧಿ, ಅದಕ್ಕೆ ಅಕ್ಷತೆ ಹಾಕಿ ನೀವು ಅರಿಶಿನ ಕುಂಕುಮ ಹಾಕಿ 2 ಹೂವು ಹಾಕಿ ಧೂಪ ದೀಪ ಹಾಕಿ ನಮಸ್ಕಾರ ಮಾಡ್ಕೊಂಡ್ರೆ ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲದಕ್ಕೂ ಕೂಡ ಹೀಗೆ ಮಾಡ್ತೀರಿ. ಆಮೇಲೆ ಅರ್ಘ್ಯ ಪಾದ್ಯ 1 ಸ್ಪೂನ್, 1 ಉದರ ನೀರು ಎಲ್ಲದಕ್ಕೂ ತೋರಿಸ್ತೀರಿ. ನಂತರ ಏನೋ ಒಂದು ಬೆಲ್ಲವೋ ಅಥವಾ ನೀವೇನಾದರೂ ಪೊಂಗಲ್ ನೈವೇದ್ಯ ಮಾಡಿದ್ರೆ ನೈವೇದ್ಯ ಮಾಡ್ತಕ್ಕಂಥದ್ದು ಅದಕ್ಕೆ ತೋರಿಸುವಂಥದ್ದು. ನನಗೆ ಎಷ್ಟು ಗೊತ್ತಿದೆ ಅಷ್ಟರ ಮಟ್ಟಿಗೆ ನಾನು ಪೂಜೆ ಮಾಡಿದ್ದೇನೆ, ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೇನೆ. ಮಂತ್ರವೂ ಗೊತ್ತಿಲ್ಲ, ತಂತ್ರವೂ ಗೊತ್ತಿಲ್ಲ, ಎಂತ ಗೊತ್ತಿಲ್ಲ, ನನಗೆ ಮಾನಸಿಕವಾಗಿ ಗೊತ್ತಿರತಕ್ಕಂತಹದ್ದು ಇಷ್ಟರ ಮಟ್ಟಿಗೆ ನಾನು ಮಾಡಿದ್ದೇನೆ. ಓಂ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಪರಬ್ರಹ್ಮಣೇ ನಮಃ. ಇಷ್ಟು ನನಗೆ ಗೊತ್ತಿರೋದು, ಅಷ್ಟನ್ನಾದರೂ ಹೇಳ್ಕೊಳ್ಳಿ. ಯಾರಾದರೂ ಪುರೋಹಿತನ ಕರೆಸಿದ್ರೆ ಇನ್ನು ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಾಗೆ ನೀವು ಷೋಡಶೋಪಚಾರ ಪೂಜೆ ಮಾಡ್ಬೋದು. ನಿಮಗೆ ಗೊತ್ತಿಲ್ಲ ಪಂಚೋಪಚಾರ ಪೂಜೆ ಆದರೂ ಕೂಡ ನೀವು ಮಾಡ್ಕೊಳ್ತೀರಿ. ಇಷ್ಟನ್ನು ಮಾಡಿಕೊಳ್ಳಿ. ನಾನು ಯಾಕೆ ನವಗ್ರಹಗಳು ಇಷ್ಟು ಹೊತ್ತು ಕೂಡ ಕೇಳ್ತಾ ಇದ್ದೀನಿ ಅಂತಂದರೆ ನವನಾಯಕರಲ್ಲಿ ಬದಲಾವಣೆ ಆಗ್ತಾ ಇದ್ದಾರೆ. ಅಂತಹ ನವನಾಯಕರನ್ನು ನೀವು ಶ್ರವಣ ಕೇಳುವ ಮುನ್ನ ಇದನ್ನು ಮಾಡಿರಬೇಕಂತೆ. ಕೇಳಿಸ್ಕೊಳ್ಳೋ ಮನೆಯಲ್ಲಿ ಪೂಜೆ ಮಾಡಿರಬೇಕು. ಇಲ್ಲ ತಳಿರ ತೋರಣ, ಹಬ್ಬ ಸಡಗರ ಸಂಭ್ರಮ ಎಲ್ಲ ಗೊತ್ತಿರುತ್ತೆ ನಮಗೆ. ಆವತ್ತು ಮರೆಯದೆ ನೀರು ದಾನ ಮಾಡಿಕೊಳ್ಳಬೇಕು. ಯಾರಿಗಾದರೂ ಕೂಡ ಅಷ್ಟೇ ಅಕ್ಷಯ ತೃತೀಯಕ್ಕೆ ಎಷ್ಟು ಮಹತ್ವ ಇರುತ್ತೋ ಅದರ 10ರಷ್ಟು ಮಹತ್ವ ಇರುತ್ತೆ ಈ ಒಂದು ಪಾಡ್ಯಮಿಗೆ, ವಿಶೇಷವಾಗಿರ್ತಕ್ಕಂಥ ಯುಗಾದಿ ಹಬ್ಬಕ್ಕೆ. ಹಾಗಾಗಿ ನೀವು ಮಡಕೆಯಲ್ಲಿ ನೀರು ಇಟ್ಟು ಅದನ್ನು ಕೊಡ್ತೀನಿ ಅಂತಂದ್ರೆ ಅದರ ಕಥೆನೇ ಬೇರೆ ಇರುತ್ತೆ, ಅಷ್ಟು ಫಲವನ್ನು ನೀವು ಪಡ್ಕೊಳ್ತೀರಿ. ಈಗ ರಾಜಾದಯ ಅಂತ ಬರುತ್ತೆ. ಏನು ರಾಜಾದಯ? ನವನಾಯಕರು ಮತ್ತು ಅದರ ಫಲ ಸಿದ್ಧಾಂತವನ್ನು ನಮಗೆ ಸೂರ್ಯ ಸಿದ್ಧಾಂತ, ಚಂದ್ರ ಸಿದ್ಧಾಂತ ಏನೆಲ್ಲ ಹೇಳ್ತಾನೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ವರ್ಷದ ರಾಜ ಯಾರು ಅಂತಂದರೆ ಕುಜ, ಮಂಗಳ ಗ್ರಹ. ಮಂಗಳ ಗ್ರಹ ಕುಜನಾಗ್ತಾನೆ ಅಂತಂದರೆ ಮೊದಲೇ ಅವನು ಭೂಮಿಗೆ ಅಧಿಪತಿ ಆಗಿರ್ತಕ್ಕಂಥವನು. ಅಂತಹ ಅಂಗಾರಕನೋ ಕುಜನೋ ಇವತ್ತು ನಮಗೆ ಇಲ್ಲಿಂದ ಏನು ಅಭಿಮಾನ ದೇವತೆ ಅಂತ ನೀವೇನು ಕರಿತೀರೋ, ಪ್ರೀತಿಯ ದೇವತೆ, ಇಷ್ಟ ದೇವತೆ, ಕುಲದೇವತೆ ಅಂತ ಕರಿತೀರೋ ಇವನನ್ನೇ ಕರಿಬೇಕಿದೆ ನೀವು. ಹೇಗೆ ನವನಾಯಕರಿರ್ತಕ್ಕಂತಹ ರಾಜ ಯಾರು ಅಂತಂದರೆ ಈ ವರ್ಷದ ರಾಜ ಕುಜ, ಮಂಗಳ ಗ್ರಹನಾಗಿರ್ತಾನೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಮಂತ್ರಿ ಯಾರು ಅಂತಂದರೆ ಶನಿ ಆಗಿರುತ್ತಾನೆ. ಸೇನಾಧಿಪತಿಯು ಕೂಡ ಶನಿನೇ ಆಗಿದ್ದಾನೆ. ಇನ್ನು ಸಸ್ಯಾಧಿಪ ಅಂದರೆ ಕುಜ, ಅವನೇ ಆಗಿದ್ದಾನೆ. ಈಗ ಮಿನಿಸ್ಟ್ರ್ ಇಟ್ಕೊಳ್ಳಲ್ವಾ, ಒಂದೊಂದು CM ಪೋಸ್ಟು ಆತಾನೆ, ಫೈನಾನ್ಸ್ ಮಿನಿಸ್ಟ್ರು ಆತಾನೆ, ಇದು 2 ಫಸ್ಟ್ ಇಟ್ಕೊಂಡಿರ್ತಾರಲ್ಲ, ಹಾಗೇ ಕುಜ ಸಸ್ಯಾಧಿಪತಿ ಕೂಡ ಆಗಿರ್ತಾನೆ. ಇನ್ನು ಧಾನ್ಯಾಧಿಪತಿ ಚಂದ್ರನಾಗಿದ್ದಾನೆ. ಯಾವಾಗ ಧಾನ್ಯಾಧಿಪತಿ ಚಂದ್ರನಾಗ್ತಾನೋ ಬೆಳೆಗಳು ಚೆನ್ನಾಗಿರ್ತವೆ, ನೀವೇನು ಅಭ್ಯಂತರ ಮಾಡ್ಕೋಬೇಕಾಗಿಲ್ಲ. ಹೇಗೋ ಸ್ವಲ್ಪ ಆಗೋ ಹೀಗೋ ಬ್ಯಾಲೆನ್ಸ್ ಮಾಡಿ ಮಳೆ ಆಗಿದ್ರೂ ಆಗಲಿಲ್ಲ ಅಂದರೆ ಬೆಳೆಗಳಂತ ಆಗಿಬಿಟ್ರೆ ಇದನ್ನೇ ಮಿರಾಕಲ್ ಅಂತ ಕರೀತಾರೆ. ಇನ್ನು ಅರ್ಘ್ಯಾಧಿಪತಿ, ಅರ್ಘ್ಯಾಧಿಪತಿ ಅಂತಂದರೆ ಶನಿ. ಅದೇ ಶನಿ ಅಂತಿದ್ದಾಗ ಈ ಕಪ್ಪು ಭೂಮಿ ಎಲ್ಲೆಲ್ಲಿರುತ್ತೆ ಅಲ್ಲಿ ಮಾತ್ರ ಮಳೆ ಬರುವಂಥದ್ದು. ಈ ಕೆಂಪು ಮೊದಲೇ ನಮ್ಮ ಕೆಂಪು ಭೂಮಿ, ಅದರಲ್ಲಿ ಇವನು ಕೂಡ ಕೆಂಪ, ವಿಶೇಷವಾಗಿ ಕುಜ. ಅಲ್ಲಿ ಸ್ವಲ್ಪ ಮಳೆ, ಅದೇ ಅತಿವೃಷ್ಟಿ ಅನಾವೃಷ್ಟಿ, ನಮಗೆ ಯಾವಾಗ ಅವಶ್ಯಕತೆ ಇರುತ್ತೋ ಆವಾಗ ಬೀಳೋದಿಲ್ಲ, ಬೇಕಾಗಿಲ್ಲ ಆವಾಗ ಬರುತ್ತೆ, ಇದು ಮಳೆ. ಇನ್ನು ಮೇಘಾಧಿಪತಿ ಶನಿ, ಅರ್ಘ್ಯಾಧಿಪತಿಯು ಶನಿನೇ ಹಾಕಿದ್ದಾನೆ. ಇನ್ನು ರಸಾಧಿಪ ಗುರು, ಇಲ್ಲಿ ಸ್ವಲ್ಪ ನೀವು ಗಮನಿಸಬೇಕು. ರಸಾಧಿಪ ಗುರು ಆಗಿರ್ತಾನೆ. ಗುರು ಇದ್ದಾಗ ಈ ಪೆಟ್ರೋಲ್ ಉತ್ಪನ್ನಗಳಿದೆಯಲ್ಲ, ಜಲ್ಲಿ, ಇವೆಲ್ಲವೂ ಕೂಡ ಸ್ವಲ್ಪ ದಿಢೀರ್ ಏರ್ತವೆ, ದಿಢೀರ್ ಕುಸಿದು ಬಿಡ್ತವೆ, ಇವೆಲ್ಲವೂ ಕೂಡ ಇರ್ತವೆ. ಇನ್ನು ಬಂಗಾರ ಅಂತ ಹೇಳುತ್ತಿರೋದು ಆ ಮಟ್ಟಕ್ಕೆ ಬೆಳೆದು ಬಿಟ್ಟಿರುತ್ತೆ, ಅಲ್ಲಿಗೆ ಹೋಗುತ್ತೆ. ಇನ್ನು ನೀರಸಾಧಿಪ ಕುಜನಾಗಿರ್ತಾನೆ. ಪಶುನಾಯಕ ಯಮನಾಗಿರ್ತಾನೆ. ಈ ಪ್ರಾಣಿ ಪಕ್ಷಿಗಳಲ್ಲಿ ಈ ದೈತ್ಯರ, ದುಷ್ಟ ದೈತ್ಯರ ಸ್ವಭಾವ ಜಾಸ್ತಿ ಇರತಕ್ಕಂತಹದ್ದು. ನಷ್ಟ, ಭೀತಿ, ಭಯ, ಬೀಭತ್ಸ ಇವುಗಳು ತಾಂಡವಾಡ್ತವೆ ಈ ವರ್ಷದಲ್ಲಿ. ಮೊದಲೇ ಕ್ರೋಧಿ, ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಕ್ರೋಧಿ ನಾಮ ಸಂವತ್ಸರ ಅಂದು ಕೂಡಲೇ ಗೊತ್ತಾಗ್ಬಿಡುತ್ತೆ ಎಷ್ಟರ ಮಟ್ಟಿಗಿರುತ್ತೆ ಅಂತ.
ಅಂತಹ ಫಲಗಳು ಇಲ್ಲಿರುತ್ತವೆ. ಅದಕ್ಕಾಗಿ ಇಷ್ಟೇ, ಇನ್ನು ಜಾಸ್ತಿ ನಾನು ತುಂಬ ಹೆಚ್ಚಿಗೆ ಇದರ ಬಗ್ಗೆ ವಿಶ್ಲೇಷಣೆ ಬೇಕಾಗಿಲ್ಲ. ಯಾರು ರಾಜ ಅಂತ ಗೊತ್ತಾದರೂ ಸಾಕು. ಇನ್ನು ನಿಮಗೆ ಕ್ಯೂರಿಯಾಸಿಟಿ ಇರ್ತಕ್ಕಂತಹದ್ದು, ಈ ವರ್ಷಗಳಲ್ಲಿ ಏನು ಮೇಜರಾಗಿ ಹೇಳ್ತಾನೆ ಅಂತಂದರೆ ಯಾರು ಯಾರಿಗೆ ಎಷ್ಟೆಷ್ಟು ಆದಾಯ ವ್ಯಯಗಳಾಗ್ತವೆ ಅನ್ನೋ ತೋರಿಸ್ತಾನೆ. ಅಲ್ಲಿ ನಮಗೆ ಕರ್ನಾಟಕಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಈ ಪಂಚಾಂಗ. ಈ ಪಂಚಾಂಗದ ರೀತಿ ಏನಂತಂದರೆ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ, ಯಾಕಂದರೆ ಇವಿಬ್ಬರಿಗೂ ಒಬ್ಬರೇ ಅಧಿಪತಿ. ಮೇಷ ಮತ್ತು ವೃಶ್ಚಿಕ ರಾಶಿಗಳಿಗೆ ಅಧಿಪತಿ ಕುಜನಾಗಿರ್ತಾನೆ. ಇವರಿಗೆ ಆದಾಯ ಎಷ್ಟು ಅಂತಂದರೆ 8. ಲೆಕ್ಕ ಮಾಡ್ಕೋಬೇಕು ನೀವು. ಆದಾಯ 8, ವ್ಯಯ ಅಂದರೆ ಖರ್ಚು ಅದು 2 ಪಟ್ಟು 14. ಆರೋಗ್ಯ 2%, ಅನಾರೋಗ್ಯ 3%, ರಾಜಪೂಜಾ 5%, ರಾಜಕೋಪ 6%, ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಸುಖ 3%, ದುಃಖ 3%. ನಿಧಾನಕ್ಕೆ ಯೋಚನೆ ಮಾಡಿ. ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಆದಾಯ ಬಹಳ ಕಡಿಮೆ ಇದೆ, ಇನ್ನೆಲ್ಲವೂ ಕೂಡ ಏರ್ತಾನೆ ಇದೆ. ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು, ಸ್ವಲ್ಪ ಯಾವುದಕ್ಕೆ ಅವಶ್ಯಕತೆಯೋ ಅತ್ಯಂತ ಅವಶ್ಯಕತೆ ಇರೋದಕ್ಕೆ ಮಾತ್ರ ನಾವು ಖರ್ಚು ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಮತ್ತು ವೃಷಭ ತುಲಾ ರಾಶಿಯವರು, ಇದು ಕೂಡ ಅಷ್ಟೇ ದೊರ್ದಂಡವೇ. 2 ಆದಾಯ ಆದರೆ 8 ಖರ್ಚು ತೋರಿಸ್ತಾ ಇದೆ, 6 ಆರೋಗ್ಯ ತೋರಿಸ್ತಾ ಇದೆ, ಅನಾರೋಗ್ಯ 4 ತೋರಿಸ್ತಾ ಇದೆ, ರಾಜಪೂಜಾ 5 ತೋರಿಸ್ತಾ ಇದೆ, ರಾಜಕೋಪ 2% ತೋರಿಸ್ತಾ ಇದೆ, ಸುಖ 6, ದುಃಖ 3. ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಸುಖ ಸ್ವಲ್ಪ ಜಾಸ್ತಿನೇ ಇದೆ ವೃಷಭ ಮತ್ತು ತುಲಾ ರಾಶಿಯವರಿಗೆ. ಯಾಕೆಂದರೆ 2 ರಾಶಿಗೆ ಒಬ್ಬನೇ ಅಧಿಪತಿ ಬಂದಾಗ ಈ ರೀತಿಯೇ ಬರುತ್ತೆ. ಇನ್ನು ಮಿಥುನ ಮತ್ತು ಕನ್ಯಾ ರಾಶಿಯವರೆಗೆ ಬುಧ ಅಧಿಪತಿ ಆಗಿರ್ತಾನೆ. ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಬುಧ ಅಧಿಪತಿ ಆದಾಗ 5 ಆದಾಯ 11 ವ್ಯಯ. ನೀವು 5 ರೂಪಾಯಿ ದುಡಿತಾ ಇರೋದ್ರಿ, 11 ರೂಪಾಯಿ ಖರ್ಚಾಗ್ತಾ ಇದೆ, ಮತ್ತು ಇಲ್ಲಿಂದ ತರೋದು ಅದಕ್ಕೆ ಸ್ವಲ್ಪ ನೀವು ಎಚ್ಚೆತ್ಕೋಬೇಕಾಗತ್ತೆ. ಇದನ್ನು ಹೇಳಿದಾಗ ನೀವು ಎಚ್ಚೆತ್ಕೋಬೋದಾಗತ್ತೆ. ಮತ್ತು ಆರೋಗ್ಯ 5, ಅನಾರೋಗ್ಯ 1, ಪರವಾಗಿಲ್ಲ, ಎಷ್ಟೋ ಬೆಸ್ಟ್. ರಾಜಪೂಜಾ 2, ರಾಜಕೋಪ 6, ಸುಖ 6, ದುಃಖ 3, ಪರವಾಗಿಲ್ಲ. ಇನ್ನು ಕರ್ಕಾಟಕ ರಾಶಿಯವರಿಗೆ ಆದಾಯ 5, ವ್ಯಯ 11, ಆರೋಗ್ಯ 5, ಅನಾರೋಗ್ಯ 1, ಪರವಾಗಿಲ್ಲ. ಅಂದರೆ ನಮಗೆ ಅನಾರೋಗ್ಯ ಕಡಿಮೆ ಇದೆ, ಆರೋಗ್ಯ ಸ್ವಲ್ಪ ಹೆಚ್ಚಿಗಿದೆ, ಅದೇ ನಮಗೆ ಬಹಳ ಸಂಪತ್ತು. ಇನ್ನು ರಾಜಪೂಜಾ 2, ರಾಜಕೋಪ 6, ಕೋಪ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಬೇಕು. ಇನ್ನು ಸುಖ 6, ದುಃಖ 3. ಇನ್ನು ಸಿಂಹ ರಾಶಿಯವರು 2 ಆದಾಯ 14 ಖರ್ಚಿದೆ. ಲೆಕ್ಕ ಮಾಡ್ಕೋಬೇಕು ನೀವು. ಸ್ವಲ್ಪ ಇಲ್ಲಿ ಬಹಳ 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 ಪೇಷನ್ಸಿಂದ ನೀವು ಇದನ್ನು ಏನಾದರೂ ಕಡಿಮೆ ಖರ್ಚಿಗೆ ನೀವು ಹೊಂದ್ಕೋಬೇಕಾಗತ್ತೆ. ಆರೋಗ್ಯ 3, ಅನಾರೋಗ್ಯ 0. ಇಲ್ಲವೇ ಇಲ್ಲ ಇವರಿಗೆ, ಬಹಳ ಬೆಟ್ರು. 5% ರಾಜಪೂಜಾ, 6 ರಾಜಕೋಪ, ಸುಖ 3, ದುಃಖವು 3 ಇರ್ತಕ್ಕಂತಹದ್ದು. ಯಾರಿಗೆ? ಸಿಂಹ ರಾಶಿಯವರಿಗೆ ರವಿ ಅಧಿಪತಿ ಆಗಿರ್ತಾನೆ. ಇನ್ನು ಧನಸ್ಸು ಮೀನರಾಶಿಯವರಿಗೆ ಗುರು ಅಧಿಪತಿ ಆಗಿರ್ತಾನೆ. ಧನಸ್ಸು ಮೀನಗಳ ಗುರು ಅಧಿಪತಿ ಆದಾಗ ಆದಾಯ 11. ಎಷ್ಟು ಚೆನ್ನಾಗಿದೆ, ನಿಮಗೆ ಮಾತ್ರವೇ ಸ್ವಲ್ಪ ಇದು. ಮೀನರಾಶಿ ಮತ್ತು ಧನುಸ್ಸು ರಾಶಿಯವರಿಗೆ ಆದಾಯ 11, ಖರ್ಚು ಕೇವಲ 5. ಎಲ್ರಿಗೂ ಇಲ್ಲಿ ತನಕ ಬಂದದ್ದು ಆದಾಯ ಕಡಿಮೆ, ಖರ್ಚು ಜಾಸ್ತಿ ಬರ್ತಾ ಇತ್ತು. ಈಗ ಧನುಸ್ಸು ಮತ್ತು ಮೀನರಾಶಿಯವರಿಗೆ ಅವರಿಗೆ, ಯಾಕಂದರೆ ಧನುಸ್ಸು ರಾಶಿಯವರಿಗೆ ಗುರುಬಲವು ಕೂಡ ಇದ್ದದ್ದು. ಮತ್ತು ರಾಜಪೂಜೆ ರಾಜಕೋಪ ಅಂತ ಬಂದಾಗ ಈ ಗ್ರಹಗಳು ಅಲ್ಲಿಂದ ಆಚೆಗೆ ಇವರಿಗೆ ಮಿತ್ರತ್ವ ಇರ್ತಾರೆ. ಇಲ್ಲಿ ಸ್ವಲ್ಪ ನೀವು ಗಮನಿಸಬೇಕಾಗಿರ್ತಕ್ಕಂತಹದ್ದು. ಇಲ್ಲಿ ಆದಾಯ 11, ವ್ಯಯ 5, ಆರೋಗ್ಯ 0. ನೋಡಿ, ಇಲ್ಲಿ ಲೆಕ್ಕ ತಗೊಳ್ಳುತ್ತೆ. ಇನ್ನು ಅನಾರೋಗ್ಯ 4%, ಅನಾರೋಗ್ಯ ಜಾಸ್ತಿ ಇರುತ್ತೆ. ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಮಕರ ಮತ್ತು ಕುಂಭರಾಶಿವರೆಗೆ 14 ಆದಾಯ 14 ಖರ್ಚು ಇಷ್ಟಿರ್ತಕ್ಕಂಥದ್ದು. 1 ಆರೋಗ್ಯ, 6 ಅನಾರೋಗ್ಯ, 5 ರಾಜಪೂಜಾ, 6 ರಾಜಕೋಪ, ಸುಖ 3, ದುಃಖವು 3. ಇದು ಈ ರಾಶಿಗಳಿಗೆ ಆದಾಯ ವ್ಯಯ ಪಂಚಾಂಗದ ರೀತಿಯ ಪರ್ಸೆಂಟೇಜ್ ಲೆಕ್ಕ ಮಾಡಿರ್ತಾರೆ. ಇದು ಪೂರ್ಣವಾಗಲ್ಲ. ನಿಮ್ಮ ಒಂದು ಚಾರ್ಟನ್ನು ತೆಗೆದು ನೋಡಿದ್ರೆ ಕರೆಕ್ಟಾಗಿ ಲೆಕ್ಕ ಮಾಡಿ ನೋಡಿದಾಗ ದಶಾಭುಕ್ತಿಗಳು, ಅಂತರ್ಭುಕ್ತಿ, ತ್ರಿಭಾಗಿ, ಲಗ್ನ ಕುಂಡಲಿ ಇವೆಲ್ಲ ಮ್ಯಾಚ್, ನವಾಂಶ, ರಾಶಿ ಕುಂಡಲಿ ಇವೆಲ್ಲವೂ ಮಾಡಿಕೊಂಡಾಗ ಬೇರೆ ಚಾರ್ಟ್ ಸಿಗ್ತಕ್ಕಂತಹದ್ದು ನಿಮಗೆ.
ಆದರೆ ಪಂಚಾಂಗ ಶ್ರವಣ ಅಂತ ಮಾಡುವಾಗ ಇನ್ನು ಆವತ್ತು ನೀವು ಬೇವು ಬೆಲ್ಲ ಸಾಧ್ಯವಾದಷ್ಟು ಒಂದು 2ರಿಂದ 3 ದೇವಸ್ಥಾನಕ್ಕೆ ಕೊಡುವಂಥದ್ದು, ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಬೆಲ್ಲವನ್ನು ದಾನ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ. ನಾನು ನೀರಂತೂ ಹೇಳಿದ್ದೀನಿ, ನೀವು ಮರೆಯದೆ ನನ್ನ ಮಾತಿಗೋಸ್ಕರ ಆದರೂ ನೀರು ಯಾರಿಗೆ ನೀವು ದಾನ ಕೊಡ್ತೀರೋ ಅಲ್ಲಿಂದ 1 ವರ್ಷದಲ್ಲಿ ನಿಮ್ಮ ಪ್ರಗತಿ ಹೆಚ್ಚಾಗಲಿದೆ. ನೀವು ಬರೆದಿಟ್ಕೊಳ್ಳಿ. ಏನೇನು ಪ್ಲ್ಯಾನ್ ಮಾಡಿರ್ತೀರೋ ಆ ಪ್ಲ್ಯಾನೆಲ್ಲ ನಿಮಗೆ 1 ವರ್ಷ ಸುಖದ ಸಂಪತ್ತು ನಿಮಗೆ ದಕ್ಕಬೇಕು ಅಂತಂದರೆ ನೀರು, ಬೆಲ್ಲ, ಬೇವು ಇಷ್ಟು ದಾನ ಮಾಡಿಕೊಳ್ಳಿ. ಇನ್ನು ಶತಾಯುರು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವ ಅರಿಷ್ಟ ನಿವಾರಣಾಯ ಅಂದರೆ ಏನು ಅರಿಷ್ಟಗಳಿದೆಯೋ ಆ ಸರ್ವಾರಿಷ್ಟ ಅರಿಷ್ಟ ಎಲ್ಲ ನಿವಾರಣಾಯ ನಿಂಬಕಂ ದಳಭಕ್ಷ ಅಂತಂದರೆ ಆ ಒಂದು ವಿಶೇಷವಾಗಿ ಬೆಲ್ಲವನ್ನು, ಆ ನಿಂಬು ವಿಶೇಷವಾಗಿ ಆ ಒಂದು ಬೇವಿನ ಎಲೆಯನ್ನು ತಿನ್ನೋದ್ರಿಂದ ನಮಗೆ ಸದೃಢ ವಜ್ರಕಾಯ ದೇಹ ಆಗ್ತಕ್ಕಂತಹದ್ದು. ಇವೆಲ್ಲವೂ ಕೂಡ ಅನಿಷ್ಟ ತೊಲಗುವಂಥದ್ದು ಇರುತ್ತೆ. ಈ ವರ್ಷ ಅಂಥ ಸುಖ ಸೌಖ್ಯವನ್ನು, ಭೋಗಭಾಗ್ಯವನ್ನು ತಾವೆಲ್ಲರೂ ಕೂಡ ಪಡೆದುಕೊಳ್ತೀರಿ. ಖಂಡಿತ ಗುರುಗಳೇ, ಕ್ರೋಧಿನಾಮ ಸಂವತ್ಸರ ಯಾವ ರೀತಿ ಇರುತ್ತೆ, ಜೊತೆಯಲ್ಲಿ ಬೇವು ಬೆಲ್ಲದ ಮಹತ್ವ ಆಗಿರ್ಬೋದು, 12 ರಾಶಿಗಳ ಒಂದು ಆದಾಯ ವ್ಯಯ, ಸುಖ ದುಃಖ, ಪ್ರತಿಯೊಂದು ಆರೋಗ್ಯ ಅನಾರೋಗ್ಯ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ರೆ ಇವತ್ತಿನ ವಿಡಿಯೋದಲ್ಲಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರಗಳು. ಹರೇ ಶ್ರೀನಿವಾಸ. ಸೊ ಸ್ವಲ್ಪ ನಮಗೆ ಐಡಿಯಾ ಸಿಕ್ಕಿರುತ್ತೆ ಹೇಗಿರುತ್ತೆ ಕ್ರೋಧಿನಾಮ ಸಂವತ್ಸರ, ಯುಗಾದಿ ಹಬ್ಬದ ಆಚರಣೆಯನ್ನು ನಾವು ಹೇಗೆ ಮಾಡಬೇಕಾಗತ್ತೆ, ಇನ್ನು ಬೇವು ಬೆಲ್ಲ ದಾನ ಮಾಡೋದ್ರಿಂದ ಆಗುವಂಥ ಲಾಭಗಳಾಗಿರ್ಬೋದು, ಪ್ರತಿಯೊಂದು ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.